ಫ್ಯಾಮಿಲಿಯಾಗಿ ಮ್ಯಾಜಿಕ್ ಮಾಡಿದರೆ ಬಣ್ಣ, ರುಚಿ ಮತ್ತು ಶಕ್ತಿ ಮೂರು ಒಟ್ಟಿಗೆ ಕೂಡಿ. ಈಗ ನಿಮ್ಮೂರಲ್ಲಿ ಆಕ್ಚುಲಿ ಡ್ಯಾನ್ಸ್ ಯಾರಿಗಿಷ್ಟ? ಇವಳಿಗೆ ಜಾಸ್ತಿ ಇಷ್ಟ. ಇವಳು ಡ್ಯಾನ್ಸ್ ಕ್ಲಾಸ್ ಆಕ್ಚುಲಿ ಹೋಗಿರೋದು. ಓಕೆ. ಸೊ ಬಟ್ ಭವ್ಯ ಇತ್ತೀಚೆಗೆ ಚೆನ್ನಾಗಿ ಮಾಡೋದು ಕಲ್ಸ್ಬಿಟ್ಟಿದ್ದಾರೆ. ನೀವ್ ಆಕ್ಚುಲಿ ಏನ್ ಮಾಡ್ಕೊಂಡಿರೋದು? ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಂದೇ ಒಂದು ಹೊಸ ಬಿಸ್ನೆಸ್ ಇದೆ. ಏನ್ ಮಾಡ್ತಿದ್ರ? ಹೌಸ್ ಆಫ್ ಫ್ಲವರ್ಸ್ ಅಂತ. ವಾಟ್ ಇಸ್ ಇಟ್? ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮತ್ತೆ ಅತ್ತೆ ಎಲ್ಲ ಹೂವ ಕಟ್ಕೊಂಡೇ ಬಂದಿದ್ದು. ನಾನು ರೋಡಿಗೆಲ್ಲ ಹೋಗಿ ಅಜ್ಜಿ ಜೊತೆ ಹೂವ ಮಾರ್ತಿದ್ದೆ. ಹಂಗಾಗಿ ಯಾಕಿದೆ ಮಾಡಬಾರ್ದು ಅಂತ ಹೇಳಿ ಅಕ್ಕನ ತಲೆಯಲ್ಲಿ ಫಸ್ಟ್ ಅವಳಿಗೆ ಬಂತು ಥಾಟ್. ದೆನ್ ವೈ ನಾಟ್ ಅಂತ ಹೇಳಿ ಅಂಡ್ ಅದನ್ನ ಲೈಫ್ ಲಾಂಗ್ ನಮ್ಮ ಜೊತೆ ಪ್ರಿಸರ್ವ್ ಮಾಡ್ಬೋದು. ಆ ತರ ಒಂದು ಫ್ಲವರ್ ಬಿಸ್ನೆಸ್ ಶುರು ಮಾಡಿದ್ವಿ. ಅರೆ ದಟ್ಸ್ ಅ ಲವ್ಲಿ ಐಡಿಯಾ. ಸೊ ಹೇಗನ್ಸ್ತಿ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ರಾಘು, ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಗೊತ್ತಾ ಅನ್ನೋದು, ನಮ್ಮ DKDಲಿ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಜೀವನ ನೋಡ್ತಾ ಇದಾರೆ, ಎಷ್ಟು ಚೆನ್ನಾಗಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಆ ಬದುಕನ್ನ ಇಷ್ಟು ಧೈರ್ಯವಾಗಿ ಕಟ್ಕೊಂಡು, ಇಷ್ಟು ವಿಶ್ವಾಸದಿಂದ ಕಟ್ಕೊಂಡು, ಅಷ್ಟು ಇಂಡಿಪೆಂಡೆಂಟ್ ಆಗಿ ಗೌರವವಾಗಿ ಬದುಕ್ತಾ ಇರೋ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇವ್ರು 3 ಜನನ ಈ ವಿಚಾರ ಕೇಳಿ ನನಗೆ ನಮ್ಮ ಅಪ್ಪ ಹೇಳಿದ ಕಥೆ ನೆನಪದ. ಯಾಕಂದ್ರೆ ನಮ್ಮ ಅಪ್ಪನೂ ನಮ್ಮ ಅಜ್ಜಿ ಜೊತೆ ಹೂವ ಕಟ್ಕೊಂಡು ಮಾರಿದ್ದುಂಟು ಊರಲ್ಲಿ. ಅದನ್ನ ಕೇಳಿದಾಗ ಅದೊಂದು ವಿಚಾರ, ಸಣ್ಣದೊಂದು ವಿಷಯ ನೆನಪಾಯ್ತು. ಸೊ ಇವೆಲ್ಲ ಒಳ್ಳೆ ನೆನಪುಗಳು ಬದುಕನ್ನ ಕಟ್ಕೊಳ್ಳುವಂತ ಎಷ್ಟೋ ಅವಕಾಶಗಳು ಸಿಗ್ತವೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.